ದೃಢತಾರ ಮಹಾಮಹಿಮನು 14 ಲೋಕಗಳ ಭದ್ರಕೃತಗೊಳಿಸಿ ಗರ್ಭದೊಳಡಗಿಸಿ ಸಂರಕ್ಷಿಸುವ ಶ್ರೀಹರಿ ಪಾದ ಧ್ಯಾನವಂ ನಮಸ್ಕರಿಸುತ್ತಾ ಕಾಲವಂ ಕಳೆಯುತ್ತಾ ಭಕ್ತ ಶ್ರೇಷ್ಠನೆನ್ನಿಸ ನಾನುದಾರೆಂದು ಕೇಳುವ ಜಡಮತಿ ನೀನುದಾರು ನಿನ್ನ ನಾಮಂಕಿತವೇನು ಕಿಂಕರ ರಿಪುಕಲ ಭಯಂಕರ. ಓ ದೇವ, ನಾವುದಾರಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಕೆಲ ಸಾರಥಿ ನಾವುದಾರೆಂದರೆ ತಾರು ದೇವ. ದುರ್ಜನರ ಸದೆ ಬಡಿದು ಚಪ್ಪನ್ನಾದಿಪುರ ಕಡೆಯಿಂದ ಕಪ್ಪಂ ಕೈಗೊಂಡ ಚಂಡ ಪ್ರಚಂಡ ಅರಿತಿಮಿರ ಮಾರ್ತಾಂಡ ಭುವನ ಪ್ರಚಂಡವೆನಿಸಿ ನಡೆಯುವ ಹಿರಣ್ಯ ನಗರದ ಪುರದೊಡೆಯ ಹಿರಣ್ಯ ಕಶ್ಯಪನ ಪುತ್ರ ಸಲಮಲ ಚರಿತ್ರ. ರಾಜರೂ ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವ? ಸಾರಥಿ ಭೂಪತಿ, ದಿವ್ಯನ್ಮಣಿಯ ನಿರ್ಮಿತವಾದ ಕಲಸ ಕನ್ನಡಿಗಳಿಂದ ರಂಜಿಸುವ ಹೇಮ ರಜತಿಭ್ರಮಗಳಿಂದ ವಿಭ್ರಾಜಿಸುವ ಈ ಸಭಾ ಮಂಟಪಕ್ಕೆ ದಿಗ್ವಿಜಯ ಗೈದಾಂಧವೇನೆಂದರೆ ಅದೇನು ದೇವ? ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಈ ಸಭಾ ಮಂಟಪಕ್ಕೆ ಬರೋಣವಾಯಿತು ಕಂಡಿಯ ಸಾರಥಿ ಕುಶಲಮತಿ. ಒಳ್ಳೇದು ಭೂಪತಿ, ಮುಂದೇನು ಸಂಗತಿ? ಸಾರಥಿ ಭೂಪತಿ, ಇದು ಅಲ್ಲದೆ ನಮ್ಮ ಜನನಿ ಜನಕರಂ ಕಾಣದೆ ಬಹಳ ದಿನಗಳಾದವು. ಹೌದೇನು ದೇವ? ಆದ ಕಾರಣ ದೂತರ ಮೂಲಕ ಹೇಳಿ ಕಳಿಸುವರು. ಆದ ಕಾರಣ ನಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ಸಾರಥಿ, ಹೋಗೋಣ ಜಾಗೃತಿ. ಒಳ್ಳೇದು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ಮೇಲಕ್ಕೇಳು ಪ್ರಹ್ಲಾದ ಕುಮಾರನೇ, ವೀರಾದಿ ವೀರರೇ, ಅರಮಂದಿರಕ್ಕೆ ಕರೆಸಿದ ಕಾರಣವೇನು ತಂದೆ ಹೇಳೆನ್ನ ಮುಂದೆ. ಆವೋ ಎನ್ನ ದಿಂದ ನಿನ್ನಂ ಕರೆಸಿದ ಕಾರಣವೇನೆಂದರೆ ಅದು ಏನು ತಂದೆ? ಗುರುಕುಲ ಸಂತಾನದಲ್ಲಿ ಸಮಯಕ್ಕೆ ಊಟ ಫಲಹಾರಗಳನ್ನು ನೀಡುತ್ತಿರುವರೋ ಇಲ್ಲವೋ? ನೀಡುತ್ತಿರೋರು ತಂದೆ. ತಂದೆ, ಅಲ್ಲಿ ನಿನಗೆ ಯಾವ ತೊಂದರೆಯೂ ಬಾರದಂತೆ ಕ್ಷೇಮದಿಂದಿರುವೆಯ ಪುತ್ರ. ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೂ ಚೆನ್ನಾಗಿ ಹಣ್ಣು ಫಲಹಾರ ಪದಾರ್ಥಗಳು ಸರಿಯಾದ ಸಮಯಕ್ಕೆ ಒದಗಿಸಿಕೊಳ್ಳುವುದರಿಂದ ನಾವೆಲ್ಲ ಕ್ಷೇಮದಿಂದಿದ್ದೀವಿ ಕಂಡಿಯಾ? ಅವೋ ಗಗನದೊಳು ತಿನ್ನ ವಜ್ರಮಣಿಯಂತೆ ರಂಜಿಸುವ ದಾನವ ಕುಲ ಚೂಡಮಣಿ ಚಿನ್ನದ ಕಣೆ. ಗುರುಕುಲ ಸಂಸ್ಥಾನದಲ್ಲಿ ಯಾವ ಯಾವ ವಿದ್ಯಾಭ್ಯಾಸವನ್ನು ಪಠಣಗೈತಿರುವಿರೆ? ಎಲ್ಲರೂ ನನ್ನ ನಾಮವನ್ನು ಧ್ಯಾನಿಸುತ್ತಿರುವರೋ ಇಲ್ಲವೋ? ಇದಂ ಚೆನ್ನಾಗಿ ಬಿತ್ತರಿಸು ಬೇಳ ಇಕ್ಕುವರ, ಚೆನ್ನಾಗಿ ಬಿತ್ತರಿಸು ಬೇಳು ಅಲ್ಲಿ ಹೇಳುವುದನ್ನು ಕೇಳು. ಏನು ಚೆನ್ನಾಗಿ ಹೇಳು.
ಅದು ಏನು ಪುತ್ರ? ನಾರಾಯಣನ ಧ್ಯಾನ, ಹರಿನಾಮ ಸ್ಮರಣೆ, ಹರಿಯೇ ಸಕಲ ಸರ್ವೋತ್ತಮನು, ಹರಿಯೇ ಈ ಜಗಕ್ಕೆಲ್ಲ ಮೂಲಾಧಾರನು, ಸರ್ವೇಶ್ವರನು. ನಾರಾಯಣನೇ ನಿತ್ಯ ಸತ್ಯ, ನಾವೆಲ್ಲ ಕಿಂಕರರು, ನಿತ್ಯರು ಮಾತ್ರ. ಅವನು ಕಾಲ ಕಾಲದಿ ಶ್ರೇಷ್ಠ ಪರಮ ಪುರುಷನು. ಇದೇ ನಾನು ಕಲಿತ ವಿದ್ಯಾಭ್ಯಾಸ ತಂದೆ, ಬೇರೇನು ಕಾಳೆ ಮುಂದೆ. ನಿನ್ನ ಸ್ವಂತ ಚಿಕ್ಕಪ್ಪನನ್ನು ಕೊಂದಂತವನ ಪಕ್ಷಪಾತಿಯೇ ನೀನು. ಅಪ್ಪಯ್ಯನೇ, ಕರುಣ ಇಲ್ಲದೆ ಕಾಡು ಮೃಗವಾಗಿ ಕಡಿದು ಪುಡಿ ಪುಡಿ ಮಾಡಿ ವಸತಿಯೋಳ ಹೆಸರಿಲ್ಲದಂತೆ ಮಾಡಿರುವನ ನಾಮವನ್ನು ಅಡಿಗಡಿಗೆ ಬಿಡದೆ ಎನ್ನ ಮುಂದೆ ಕೊಂಡಾಡಿದರೆ ನಿನ್ನ ದೇಹ ಚಿನ್ನ ಚಿತ್ರ ಮಾಡಿ ನಿನ್ನ ಪಕ್ಷಪಾತಿ ಆದ ಆ ಅಚ್ಯುತನಿಗೆ ಎಡೆ ಮಾಡಿ ಉಣಬಡಿಸಲು ಕಂಡಿಯ ಪುತ್ರನೆಂಬ ಭ್ರಷ್ಟ ತಂದೆ. ಪುತ್ರ, ಹೇಳುವುದನ್ನು ಕೇಳು. ಚೆನ್ನಾಗಿ ಹೇಳು. ಆತ್ಮವು ಸ್ಥಿರವು, ದೇಹವು ನಾಶವು, ಜನನ ಮರಣ ತಿರುಗುವ ಚಕ್ರವು. ನೀನು ಅಜ್ಞಾನಿಯಂತೆ ಗರ್ಜಿಸುವುದಕ್ಕೆ ನೀನಾರು ಅವನಾರು? ಹೆಂಡರು ಮಕ್ಕಳು ಬಂಧು ಬಾಂಧವರು ನಿಮಿತ್ತರು ಮಾತ್ರ. ಪುತ್ರ, ಈ ಸೃಷ್ಟಿ ಎಂಬ ಪ್ರವಾಹದಲ್ಲಿ ಆತ್ಮಗಳು ತೇಲಿ ಬರುತ್ತವೆ. ಪರಸ್ಪರ ದೇಹ ಧರಿಸಿ ಸಂಬಂಧಿಕರಂತಿದ್ದು ಕಾಲ ಬಂದಾಗ ಹೊರಟು ಹೋಗುವವು. ಜನಕ, ಬಾಲಕ, ಆತ್ಮಗಳು ಎಂದಿಗೂ ನಾಶವಾಗುವುದಿಲ್ಲ, ದೇಹಗಳು ಮಾತ್ರ ನಾಶವಾಗುವವು. ಕಂದ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಈಗ ನಿನ್ನ ತಮ್ಮನ ದೇಹ ಬಿದ್ದು ಹೋಗಿದೆ, ಅವನ ಆತ್ಮ ಮಾತ್ರ ಸ್ಥಿರವಾಗಿದೆ. ನಶ್ವರವಾದ ಒಳ ದೇಹಕ್ಕೆ ನೀನು ಅಜ್ಞಾನಿಯಂತೆ ಮಾತನಾಡುವುದು ಒಳಿತಲ್ಲ. ಕಂಡಿಯಾ ಅಪ್ಪಯ್ಯ? ಜಡ ಬಾಲಕನೇ, ನನ್ನೆದುರಲ್ಲಿ ಜನಿಸಿ ನನಗೆ ನೀತಿ ಶಾಸ್ತ್ರಗಳನ್ನು ಹೇಳುವೆಯಾ? ಇದ್ದ ಮಾತನ್ನೇ ಹೇಳುತ್ತಿರೋನು ತಂದೆ. ಎಲೈ ಪಿತ್ರ ದ್ರೋಹಿಯೇ, ಅಪ್ಪಯ್ಯನೇ, ಈ ಭೂಮಿಯನ್ನು ನಾನು ಕಂಡ ಮೇಲೆ ನೀನು ಕಂಡಿದ್ದು ಇಲ್ಲಂದವರಾರು ತಂದೆ. ಎಲೈ ಭ್ರಷ್ಟ ಕಣ್ಣನೇ, ಅಪ್ಪಯ್ಯನೇ, ಚಂಡನಾದ ಪುಂಡರಿಕಾಚನ ನಾಮವ ಮಡುಗಡಿಗೆ ಬಿಡದೆ ಅನ್ನ ಮುಂದೆ ಕೊಂಡಾಡಿದರೆ ಈ ಕೋದಂಡದಿಂದ ನಿನ್ನ ರುಂಡ ಮಂಡೆಯಂ ಕಡಿದು ನಿನ್ನ ಪುಂಡ ದೈತ್ಯರ ಇಂಡಿಗೆ ದಂಡಿಯಾಗಿ ಉಣಬಡಿಸನು ಕಂಡಿಯ ಮೂರ್ಖ. ಕಾಂತೆ, ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಕಶ್ಯಪ ಬ್ರಹ್ಮನ ವಂಶದ ಕುಮಾರ, ಎನ್ನಯ್ಯ ಪಾಲಿಗೆ ಪರಮೇಶ್ವರ.
ಕಶ್ಯಪ ಬ್ರಹ್ಮನ ವಂಶದ ಕುವರ ವೀರಾಧಿವೀರ ನೀನೇ ಎನ್ನ ಬಾಳಿಗೆ ಆಸರ. ಕಾಂತ ಕಾಂತಿ, ಚಿಕ್ಕ ಬಾಲಕನಾದ ಪ್ರಹ್ಲಾದರ ಮೇಲೇಕೆ ಇಂಥ ಕೋಪ? ಅವನು ನನ್ನ ವೈರ್ಯಾದ ಆರ್ಯ ನಾಮಸ್ಮರಣೆ ಮಾಡುವುದಕ್ಕೆ. ಸೈರಿಸು ಸೈರಿಸು ಕಾಂತ, ಮಹಾಬುದ್ಧಿವಂತ. ಚಂದ್ರಮುಖಿ ಹಾಗ ಸುಂದರಿ, ನನಗೆ ಮಕ್ಕಳೆಂಬ ಮಮಕಾರಗಳಿಲ್ಲವೇ ಅಥವಾ ಕರುಣೆ ಇಲ್ಲದ ಕಟಕನೆಂದು ಭಾವಿಸಿರುವಿಯಾ? ಅಯ್ಯೇ ಸುಂದರಿ, ಎನ್ನ ವೈರಿಯಾದ ಹರಿಯ ನಾಮಸ್ಮರಣೆಯ ಮಾಡುವುದು ದರವೆಲ್ಲ ಬಂದ ಅವನಿಗೆ ಎಷ್ಟು ನೀತಿಗಳನ್ನ ಹೇಳಿದ ಕಾಲಕ್ಕೂ ಅವನು ತನ್ನ ಕೆಟ್ಟ ಬುದ್ಧಿಯ ಮಾತ್ರ ಬಿಡಲಿಲ್ಲ. ಅಯ್ಯೇ ಸುಂದರಿ, ಪ್ರಾಣೇಶ್ವರ, ಇವ ನಮ್ಮ ಹೀಗೆ ಬಿಟ್ಟರೆ ನಮ್ಮ ದಾನವ ಕುಲವೆಲ್ಲ ಕೆಟ್ಟು ಹೋಗುವುದು ರಮಣಿ. ಸದ್ಗುಣಾವರಣಿ ಉಗ್ರ ತಪಗೈದ ಅಗ್ರಗಣ್ಯನು ನೀನು, ನಿನ್ನಯ ಸರಿಸಮ ಜಗದಲ್ಲಿ ಕಾಣೆನೆ. ಸುಂದರ, ಈ ಮೂರು ಲೋಕದಲ್ಲಿ ನಾನು ವೀರಾದಿ ವೀರನು ಸುಂದರಿ. ಇಲ್ಲವಂದವರು ಯಾರು ಕಾಂತ? ಅಹೇ ಕಾಂತೆ, ಕಾಂತ ಇಂಥ ವೀರಾದಿ ವೀರನ ಪುತ್ರನಾಗಿ ಹಾಗೆ ಆ ನಿನ್ನ ಮುದ್ದು ಕಂದನು ರಣ ಹೇಳಿ ಆ ವಿಷ್ಣುವನ ನಾಮ ಸ್ಮರಿಸುವನಲ್ಲ ಕಾಂತ. ಕಾಂತ, ಅವನಿನ್ನು ಚಿಕ್ಕವನು. ಅವನ ಚಿಕ್ಕ ಬಾಲಕವನಾದರೆ ಅವನ ನುಡಿಯು ಮಾತ್ರ ನುಡಿಗೋ ಮಾತ್ರ ಬಹುದೊಡ್ಡವಾಗಿರುವುದು ಸುಂದರಿ. ಸುಂದರ, ಸುಂದರಿ, ಪ್ರಹ್ಲಾದನಿಗೆ ನೀತಿ ಮಾತುಗಳನ್ನು ಹೇಳೋಣ, ನಮ್ಮ ಮಾತು ಅವನು ಕೇಳುವನು ಕಾಂತ. ಈ ಕೆಲಸವನ್ನು ನೀನು ಮಾಡಬೇಕು ಕೈಯಾದು ಕಾಂತ. ಕಾಂತ, ನಿನ್ನಯ ಮಾತನ್ನು ಕೇಳುವನೇ ಅವನು, ನೀತಿಯ ಹೇಳುವೆ ಅವನಿಗೆ ನಾನು, ನೀತಿಯ ಹೇಳುವೆ ಅವನಿಗೆ ನಾನು. ಈ ಮೈಯ ಎನ್ನ ಜೀವನದೊಡೆಯ ಏನೋ ನಿನ್ನ ಪ್ರೀತಿಯ ಸತಿಯ ಇದನುಡಿಯ ಆಲಿಸರ. ಕಾಂತ, ಕಾಂತೆ, ಉಗ್ರ ತಪವನ್ನ ಗೈದ ಅಗ್ರಗಣ್ಯನು ನೀನು, ಮೂರು ಲೋಕದಲ್ಲಿ ನಿನಗೆ ಯಾರು ಸರಿ ಸಮರವರು? ನನ್ನ ಸರಿ ಸಮಾನ ಈ ಮೂರನ ಕಲಿದಾರಿಲ್ಲ ಸುಂದರಿ. ಸುಂದರ, ಸುಂದರಿ, ನಿನ್ನ ಮಾತನ್ನು ಮೀರವನೇ ನನ್ನ ಕಂದನಾದ ನೀರಿರುವನಲ್ಲ ಕಾಂತೆ. ಕಾಂತ. ಕಾಂತೆ, ಅವನಿಗೆ ನೀತಿಯನ್ನು ಹೇಳುವೆನೋ, ಕೋಪವನ್ನು ಬಿಡು ಬಿಡು ಕಾಂತ, ಗುಣವಂತ. ಹೇ ಕಾಂತೆ, ಬಿಡು ನಿನ್ನ ಮನಸ್ಸಿನ ಭ್ರಾಂತ. ನನ್ನಂ ಕಂಡರೆ ತ್ರಿಮೂರ್ತಿಗಳ ಗದ್ಗದನ ನಡಿಗೆ ತಮ್ಮ ತಮ್ಮ ಪಟ್ಟಳ ಕಣ್ಣಗೆಟ್ಟು ಈ ಅಪ್ಪಳನಕ್ಕೆ ಮೈಗಟ್ಟು ಕಾಡಿಗೆ ಸೇರಿದರು. ಹೇ ಸುಂದರಿ, 33 ಕೋಟಿ ದೇವಾನುದೇವತೆಗಳೇ ನಡು ನಡುಗಿ ಕಟ್ಟು ಬರದಿ ಅಡಿಗಡಿಗೆ ನನ್ನ ನಾಮವನ್ನು ಕೊಂಡಾಡುತ್ತಾ ಗುಡ್ಡ ಗಾವುಗಾರಗಳನ್ನು ಸೇರಿಕೊಂಡರು. ಅಯ್ಯೇ ಸುಂದರಿ, ಸುಂದರ, ಇಂಥ ಜಗತ್ತಲ್ಲಣಿಪ ರೌದ್ರ ಪ್ರತಾಪ ನಮ್ ಲೆಕ್ಕಿಸದೆ ಪಿತನೆಂಬ ಅಕ್ಕರೆ ಇಲ್ಲದ ಸೊಕ್ಕಿನಿಂದ ನುಡಿಯುವ ಆ ನಿನ್ನ ಮುದ್ದು ಕಂದನು ನಿನ್ನ ಮಾತಿಗೆ ಮರಳಾಗುವನೇ ಬೇಗ. ಆ ಹರೆಯ ನಾಮಸ್ಮರಣೆಯ ಮಾಡುವ ನಿನ್ನ ಮುದ್ದು ಕಂದನು ನಿನ್ನ ಮಾತುಗಳನ್ನು ಎಷ್ಟು ಮಾತ್ರಕ್ಕೂ ಕೇಳಿದ್ವಿಲ್ಲನಲ್ಲೇ ಅವನ ಕೆಟ್ಟ ಗುಣಗಳನ್ನೆಲ್ಲ ನಾವಲ್ಲೇ. ಕಾಂತ, ಕಾಂತ, ಏತಕ್ಕೆ ಇಷ್ಟೊಂದು ಕೋಪ? ನನ್ನ ಪುತ್ರನು ನನ್ನ ವೈರ್ಯಾದ ಆರ್ಯ ನಾಮಸ್ಮರಣೆಯ ಮಾಡುವುದಕ್ಕೆ ಸುಂದರಿ. ಹೌದೇ? ಹೌದು ಕಾಂತೆ. ಪುತ್ರನಾದ ಪ್ರಹ್ಲಾದನಿಗೆ ನಾನು ನೀತಿಯನ್ನು ಹೇಳುವೆ. ನಾನು ಹೇಳಿದರು ಅವನ ಗುರುಕುಲದಲ್ಲಿ ಹೀಗೆ ಕಲಿತಿರುವನೆಂದು ನನಗೆ ಎದುರಾಗಿ ನುಡಿಗಳನ್ನು ಗೈಯುತ್ತಿರುವನು ಸುಂದರಿ. ಕಾಂತ, ಕಾಂತೆ, ನವಮಾಸಗಳ ಒಂದು ಹೆಜ್ಜೆನ ನಾನು ಕಾಲು ಅಂಗವನ್ನುಣಿಸಿ ತೊರೆಸಿರುವೆನು.
ಎತ್ತ ತಂದೆಯಾದ ನನ್ನ ಮಾತನ್ನು ಮೀರಿ ನಡೀತಿರುವಾಗ ನಿನ್ನ ಪುತ್ರನ ನಿನ್ನ ಮಾತನ್ನು ಮೀರುವುದಿಲ್ಲವೆಂದು ಹೇಳೋದಕ್ಕೆ ನಿನಗೆ ಎಷ್ಟೊಂದು ಧೈರ್ಯ ಬಂದಿರುವುದಲ್ಲ ಸುಂದರಿ. ಕಾಂತೆ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನು. ಸುಂದರಿ, ಪ್ರಹ್ಲಾದ ಕುಮಾರನು ನಿನ್ನಗೆ ಅಬ್ಬನಿಗೆ ಮಗನೇ ಹೇಗೆ? ಕಾಂತೆ, ಹೆತ್ತ ತಾಯಿಯ ಮಾತು ಮಕ್ಕಳು ಎಂದಿಗೂ ಮೀರುವುದಿಲ್ಲ. ಎತ್ತ ತಂದೆಯಾದ ನನ್ನ ಮಾತನ್ನು ಮೀರುತ್ತಿರುವನಲ್ಲ ಸುಂದರಿ. ಸುಂದರಿ, ಎನ್ನಯ ಅಹೇ ಪ್ರಾಣೇಶ್ವರಿ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಬೆಳೆಸಿದಂಥ ತಾಯಿ ನಾನು. ಹೌದೇನು ಸುಂದರಿ? ನನ್ನ ಮಾತು ಅವನ ಮೀರುವನೇ. ಮೀರಿದ್ದಾದರೆ ತಕ್ಷಣವೇ ಪ್ರಾಣ ಬಿಟ್ಟು ಬಿಡುವೆನು. ಕಾಂತೆ, ಈಗಲೇ ಹೋಗುವೆನು. ಪ್ರಹ್ಲಾದನಿಗೆ ನೀತಿಯನ್ನು ಹೇಳುವೆನು. ನಿನ್ನ ಕೋಪವನ್ನು ಬಿಡು, ಸೈರಿಸು ಕಾಂತ ಮಹಾ ಸದ್ಗುಣವಂತ. ಹೇ ಪ್ರಾಣ ಸಖಿ ಆದ ಸುಂದರಿ, ನೀನು ಅವನಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಸರಿಗೆ ದಾರಿಗೆ ತರುತ್ತೇನೆಂದು ಹೇಳಿದೆಯಲ್ಲ, ನಾನು ಕಾದು ನೋಡುತ್ತೇನೆ. ಅಯ್ಯೇ ಸುಂದರಿ, ಒಂದು ವೇಳೆ ಇಲ್ಲವಾಯ್ತಂದ್ರೆ ಮಗನೆಂಬ ಮಮಕಾರವಿಲ್ಲದವ ನಮ್ ಸುಟ್ಟ ಸೂರ್ಯಗೈದು ಭಸ್ಮವ ಮಾಡಿಕೊಂಡು ಎನ್ನ ಪಡೆಯೋ ಬೆರೆಸಿಕೊಳ್ಳುವೆ. ಅಯ್ಯೇ ಕಾಂತಿ, ಅವನಿರುವ ಸ್ಥಳಕ್ಕೆ ಜಾಗ್ರತೆಯಿಂದ ಹೋಗಿ ಬರುವಂತಳಾಗ ಪುಲ್ಲಲೋಚನೆ. ಅವನಡಿಗೆ ಹೋಗು ನೀ ಬೇಗನೆ. ತಕ್ಷಣವೇ ಹೋಗುವೇನ ಕಾಂತ. ಅಗ್ನಿದೇವರ ಇರಬೇಕು.